ನಿಮ್ಮ SSLC ಬೋರ್ಡ್ ಪೇಪರು ಹೇಗೆ ಸೆಟ್ ಆಗತ್ತೆ, ಯಾವ ರೀತಿ ನೀವು ಸಹ ಪ್ರೆಡಿಕ್ಟ್ ಮಾಡಬಹುದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ, ಬನ್ನಿ ನೋಡೋಣ. ಮಕ್ಕಳೇ, ಯಾವುದೇ ಬೋರ್ಡ್ ಪೇಪರ್ ಅನ್ನ ಸೆಟ್ ಮಾಡೋರು 4 ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ತಾರೆ. ಅದರಲ್ಲಿ ಮೊದಲನೇದು ಬ್ಲೂ ಪ್ರಿಂಟ್ ನಿಂದ ಸ್ಟಾರ್ಟ್ ಆಗತ್ತೆ. ಫಾರ್ ಯುವರ್ ಇನ್ಫಾರ್ಮೇಶನ್, ಈ ವರ್ಷದ ಫ್ರೆಶ್ ಬ್ಲೂ ಪ್ರಿಂಟ್ ಇನ್ನೂ ಬಂದಿಲ್ಲ. ಅದು ಸುಮಾರು ಅಕ್ಟೋಬರ್ ನಿಂದ ಡಿಸೆಂಬರ್ ಪೀರಿಯಡ್ ನಲ್ಲಿ ಬರುತ್ತೆ. ಬಟ್ ನನ್ನ ಎಸಂಪ್ಷನ್ ಪ್ರಕಾರ ಲಾಸ್ಟ್ ಇಯರ್ ಏನಿತ್ತು ಬ್ಲೂ ಪ್ರಿಂಟ್ ಚಾಪ್ಟರ್ ವೈಸ್, ಅದರದ್ದೇ ಆಲ್ಮೋಸ್ಟ್ 90 to 95% ಸಿಮಿಲರ್ ಇರುತ್ತೆ. ಇದು ಫಸ್ಟ್ ಸ್ಟೆಪ್ ಆಯ್ತು. ಸೊ ಮೊದಲು ಬ್ಲೂ ಪ್ರಿಂಟ್ ಅನ್ನ ತೆಗೆದುಕೊಳ್ತಾರೆ. ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್, ಪ್ರತಿಯೊಂದು ಚಾಪ್ಟರ್ಗೂ ಎಷ್ಟು ಮಾರ್ಕ್ಸ್ ಇದೆ, ಹಾಗೆ ವೇಟೇಜ್ ಏನಿದೆ ಅಂತ ನೋಡ್ತಾರೆ. ಹಾಗೆಯೇ ಪ್ರತಿಯೊಂದು ಕ್ವಶನ್ ಪೇಪರ್ ಅಲ್ಲೂ ಫಿಕ್ಸ್ ಆಗಿರುತ್ತೆ. 1 ಮಾರ್ಕಿಗೆ ಇಷ್ಟು ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ಗೆ ಇಷ್ಟು ಕ್ವಶನ್ ಬರುತ್ತೆ, 3 ಮಾರ್ಕ್ಸ್ಗೆ ಇಷ್ಟು ಕ್ವಶನ್ ಬರುತ್ತೆ ಅಂತ. ಹೀಗಾಗಿ ಚಾಪ್ಟರ್ ವೈಸ್ ಏನೇನು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೋ ಅದರ ಅಕಾರ್ಡಿಂಗು ಅವರು ಆ ಕ್ವಶನ್ಸ್ ಗಳನ್ನ ಸೆಟ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಅಡ್ವೆಂಟ್ ಆಫ್ ಯುರೋಪಿಯನ್ಸ್, ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಇದರಿಂದ 3 ಮಾರ್ಕ್ಸ್ ನ ಕ್ವಶನ್ ಒಂದು ಬರುತ್ತೆ. ಹಾಗಾದ್ರೆ ಆ ಚಾಪ್ಟರ್ ನಲ್ಲಿ 3 ಮಾರ್ಕ್ಸ್ ನ ಯಾವ ಕ್ವಶನ್ಸ್ ಗಳಿವೆ ಅಂತ ನೋಡ್ತಾ ಹೋಗ್ತಾರೆ. ಇದು ಅವ್ರು ಮಾಡುವಂತಹ ಫಸ್ಟ್ ಸ್ಟೆಪ್ ಆಗತ್ತೆ. ಇದು ಅರ್ಥ ಆಗ್ತಾ ಇದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಇದರಿಂದ ನನಗೂ ಸಹ ಗೊತ್ತಾಗತ್ತೆ ಯು ಆರ್ ವಿತ್ ಮೀ ಅಂತ. ಸ್ಟೆಪ್ 2, ಪ್ರಿಸ್ಕ್ರೈಬ್ಡ್ ಸಿಲೆಬಸ್. ಅವ್ರಿಗೆ ಗೊತ್ತಾಯ್ತು ಅಡ್ವೆಂಟ್ ಇಂದ 3 ಮಾರ್ಕ್ಸಿನ ಕ್ವಶನ್ ಬರುತ್ತೆ, ಹಾಗಾದ್ರೆ ಅದು ಸಿಲೆಬಸ್ ನಿಂದಲೇ ತೆಗೆದುಕೊಳ್ಬೇಕು. ನಿಮಗೆ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಏನ್ ಬುಕ್ ಅನ್ನ ಕೊಟ್ಟಿದೆಯೋ ಅದರ ಪ್ರಕಾರನೇ ಕ್ವಶನ್ ಬರುತ್ತೆ. ಹೀಗಾಗಿ ನಿಮಗೆ ನೆಕ್ಸ್ಟ್ ಸ್ಟೆಪ್ ಏನು, ಆ ಒಂದು ಟೆಕ್ಸ್ಟ್ ಬುಕ್ಕಿನ ಕ್ವಶನ್ ಆನ್ಸರ್ಸ್ ಇರಬಹುದು, ಅದನ್ನ ಅವ್ರು ಮೊದಲು ನೋಡ್ತಾರೆ. ಅದರಲ್ಲಿ ಯಾವ್ದಾವ್ದು 3 ಮಾರ್ಕಿನ ಕ್ವಶನ್ಸ್ಗಳಿವೆ ಅಂತ. ಬಹಳಷ್ಟು ಬೋರ್ಡ್ ಪೇಪರ್ಸ್ಗಳನ್ನ ನೋಡಿದಾಗ ರಿಪೀಟೆಡ್ ಆಗಿರುವಂತಹ ಕ್ವಶನ್ಸ್ಗಳ ಸಂಖ್ಯೆ ಹೆಚ್ಚಿಗೆ ಇರುತ್ತೆ. ಯಾಕಂದ್ರೆ ಇಲ್ಲಿ ಅವ್ರು ಸಿಲೆಕ್ಟ್ ಮಾಡ್ಲಿಕ್ಕೆ ಇರುವಂತಹ ಕ್ವಶನ್ಸ್ಗಳು ಅಷ್ಟೇ ಆಗಿವೆ. ಫಾರ್ ಎಕ್ಸಾಂಪಲ್ 3 ಮಾರ್ಕ್ಸ್ಗೆ ಅವ್ರು ಕೇಳಲಿಕ್ಕೆ ಆಗಲ್ಲ ವಾಸ್ಕೋಡಗಾಮ ಯಾವ ವರ್ಷದಲ್ಲಿ ಬಂದ ಅಂತ. ಅವ್ರು ಕೇಳಬೇಕಾಗಿರೋದೇನು, ಮಾರ್ತಾಂಡವರ್ಮ ಡಚ್ಚರನ್ನ ಹೇಗೆ ಕಂಟ್ರೋಲ್ ಮಾಡ್ದ, ಬ್ಯಾಟಲ್ ಆಫ್ ಪ್ಲಾಸಿ, ಬಕ್ಸಾರ್ ಕದನ, ಸೆಕೆಂಡ್ ಕಾರ್ನಾಟಿಕ್ ವಾರ್, ಇವುಗಳ ಬಗ್ಗೆನೇ ಅವ್ರು ಕೇಳಬೇಕಾಗತ್ತೆ. ಹೀಗಾಗಿ ನೆಕ್ಸ್ಟ್ ಸ್ಟೆಪ್ ಸಿಲೆಬಸ್ ಅನ್ನ ನೋಡ್ತಾರೆ. ಇದರಿಂದ ನಿಮಗೂ ಒಂದು ಐಡಿಯಾ ಸಿಗ್ತಾ ಇರಬಹುದು, ಹೇಗೆ ಪೇಪರ್ ಅನ್ನ ಸೆಟ್ ಮಾಡ್ತಾರೆ, ನಾನು ಹೇಗೆ ಪ್ರೆಡಿಕ್ಟ್ ಮಾಡಬಹುದು ಅಂತ. ಅದಕ್ಕೋಸ್ಕರನೇ ಲಾಸ್ಟ್ ಮ್ಯಾರಥಾನ್ದಲ್ಲಿ ಲಾಸ್ಟ್ ಇಯರ್ದು ನಾವು ಹೇಳಿದಂತಹ 99.99 ಕ್ವಶನ್ಸ್ಗಳೇ ಫೈನಲ್ ಬೋರ್ಡ್ ಎಕ್ಸಾಮ್ ನಲ್ಲಿ ಬಂದಿದ್ವು. ಯಾಕಂದ್ರೆ ನಮಗ್ ಗೊತ್ತು ಯಾವ ರೀತಿ ಪೇಪರ್ ಸೆಟ್ ಮಾಡೋರು ಯೋಚಿಸ್ತಾರೆ, ಅದರ ಪ್ರಕಾರನೇ ನಾವು ನಿಮ್ಮನ್ನ ಪ್ರಿಪೇರ್ ಮಾಡ್ತೇವೆ. ಇದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು. ಡಿಫರೆಂಟ್ ಡಿಫಿಕಲ್ಟಿ ಲೆವೆಲ್ಸ್ ಮತ್ತೊಂದು ವೆರಿ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್ 3 ತರಹದ ಕ್ವಶನ್ಸ್ಗಳಿರುತ್ತೆ. ಈಸಿ ಕ್ವಶನ್ನು, ಮಾಡ್ರೇಟ್ ಸುಲಭ, ಮಧ್ಯಮ ಚಾಲೆಂಜಿಂಗ್ ಡಿಫಿಕಲ್ಟ್ ಅಥವಾ ಕಷ್ಟಯುತವಾದಂತಹ ಕ್ವಶನ್ಸ್ಗಳು. ಜನರಲ್ ಒಂದು ಪ್ಯಾಟರ್ನ್ ಅನ್ನ ನೋಡೋದಾದ್ರೆ ಈಸಿ ಕ್ವಶನ್ ಇಂದ ನೀವು ಪಾಸ್ ಆಗಬಹುದು, ಮಾಡ್ರೇಟ್ ಕ್ವಶನ್ಸ್ಗಳಿಂದ ನೀವು 70 to 80% ಅಥವಾ 85% ತನಕ ಹೋಗ್ಬಹುದು. ಈ ಚಾಲೆಂಜಿಂಗ್ ಕ್ವಶನ್ಸ್ಗಳನ್ನ ಮಾಡಿದ್ರೆ ಆ 100 ಅಥವಾ 95+ ಮಾರ್ಕ್ಸ್ ಬರುತ್ತೆ. ಸೊ ಪ್ರತಿಯೊಂದು ಪೇಪರು ಇದೇ ಆರ್ಡರ್ ನಲ್ಲಿ ಡಿವೈಡ್ ಆಗಿರುತ್ತೆ. ಇವುಗಳನ್ನ ಹಾಟ್ಸ್ ಕ್ವಶನ್ ಅಂತ ಸಹ ಕರೀತಾರೆ, ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್. ಸೊ ಹೀಗಾಗಿ ಈ ರೀತಿಯ ಪ್ರಶ್ನೆಗಳನ್ನ ನೀವು ಎಲ್ಲಿಂದ ಫೈಂಡ್ ಔಟ್ ಮಾಡಬಹುದು, ಇವುಗಳನ್ನ ಬಹಳಷ್ಟು ಬಾರಿ ಟೆಕ್ಸ್ಟ್ ಬುಕ್ಕಿನ ಒಳಗಿಂದ ಕೊಡ್ತಾರೆ. ಬಹಳಷ್ಟು ಬಾರಿ ಕಾನ್ಸೆಪ್ಟ್ಸ್ಗಳನ್ನ ಅಪ್ಲೈ ಮಾಡೋದಿರತ್ತೆ. ಈ ಎಲ್ಲ ಕಾನ್ಸೆಪ್ಟ್ಸ್ಗಳು ಟೆಕ್ಸ್ಟ್ ಬುಕ್ಕಲ್ಲೇ ಇರುತ್ತೆ, ಬಟ್ ಅಪ್ಲೈ ಮಾಡಿ ಆನ್ಸರ್ಸ್ಗಳನ್ನ ತೆಗಿಬೇಕಾಗತ್ತೆ. ಇವುಗಳನ್ನೇ ಸೈನ್ಸಲ್ಲಿ ಅಪ್ಲಿಕೇಶನ್ ಕ್ವಶನ್ಸ್ಗಳು ಅಂತ ಕರೀತಾರೆ. ಇನ್ನು ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನದಲ್ಲಿ ಕ್ವಶನ್ಸ್ಗಳನ್ನ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಕೊಡ್ತಾರೆ, ಯೋಚಿಸ್ಲಿ ಮಕ್ಕಳು ಅಂತ. ಮ್ಯಾಥ್ಸ್ ಅಲ್ಲೂ ಸಹ ಸ್ವಲ್ಪ ಪ್ಯಾರಾಮೀಟರ್ಸ್ಗಳನ್ನ ಹಿಂದೆ ಮುಂದೆ ಮಾಡಿ ಹಾಕ್ತಾರೆ. ಇವೇ ಆ ಹೈಯರ್ ಆರ್ಡರ್ ಕ್ವಶನ್ಸ್ಗಳಾಗಿವೆ. ಹಾಗೆ ಪ್ರತಿಯೊಂದು ಕ್ವಶನ್ ಪೇಪರ್ನಲ್ಲೂ ಅಟ್ಲೀಸ್ಟ್ 10 to 15 ಮಾರ್ಕ್ಸಿನ ಕ್ವಶನ್ಸ್ಗಳು ಈ ರೀತಿಯಾಗಿರುತ್ತೆ. ಇವುಗಳನ್ನ ಟ್ಯಾಕಲ್ ಮಾಡಿದ್ರೆ ಮುಗೀತು, ಕೆಲಸ ಆದಂಗೆ. ಹೀಗಾಗಿ ನೀವು ಫಾರ್ ಎಕ್ಸಾಂಪಲ್ 3 ಮಾರ್ಕ್ಸಿನ ಕ್ವಶನ್ ಬರ್ತಾ ಇದೆ ಅಂದ್ಕೂಡ್ಲೆ ಟೆಕ್ಸ್ಟ್ ಬುಕ್ಕಿನ ಕ್ವಶನ್ ಆನ್ಸರ್ ಮಾಡ್ತೀರಾ,
PYQsಗಳನ್ನ ನೋಡ್ತೀರಾ, ಮತ್ತೊಂದ್ಸಲ ಟೆಕ್ಸ್ಟ್ ಬುಕ್ ಮುಂದೆ ಕೂತಾಗ ಇವುಗಳಲ್ಲಿ ಯಾವುದನ್ನ ಅವರು ಡಿಫಿಕಲ್ಟ್ ಆಗಿ ಕೇಳಬಹುದು ಅಂತ ಯೋಚನೆ ಮಾಡ್ತೀರಾ. ದ್ಯಾಟ್ಸ್ ದ ವೆರಿ ಇಂಪಾರ್ಟೆಂಟ್ ಲೆನ್ಸ್. ಹೇಗೆ ಗೊತ್ತಾಗತ್ತೆ, ನೀವು ಎಷ್ಟು ಮಾಡೆಲ್ ಪೇಪರ್ಸ್ಗಳನ್ನ ನೋಡ್ತೀರಾ, ಮಾದರಿ ಪ್ರಶ್ನೆ ಪತ್ರಿಕೆಗಳಿರ್ಬೋದು, ಆವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್, ಈ ರೀತಿ ಪೇಪರನ್ನು ಪ್ರಿಪೇರ್ ಮಾಡ್ತಾರೆ. ಪ್ರಿಪೇರ್ ಮಾಡಿದ ಮೇಲೆ ರಿವ್ಯೂ ಮಾಡ್ತಾರೆ ಮಲ್ಟಿಪಲ್ ಟೈಮ್ಸು. ಲ್ಯಾಂಗ್ವೇಜ್, ಭಾಷೆ ಏನು ಬಳಸಿರ್ತೇವೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲ, ಗ್ರಾಮರ್ ಮಿಸ್ಟೇಕ್ಸ್ ಇಲ್ಲ, ಹಾಗೆ ಬಳಸಿರುವಂತಹ ಭಾಷೆ ಎಲ್ಲರಿಗೂ ತಿಳಿಯುವಂಥದ್ದಿದೆಯೋ ಇಲ್ವೋ, ಮಾರ್ಕ್ಸು ಕರೆಕ್ಟಾಗಿ ಕೊಟ್ಟಿದ್ದೇವೋ ಇಲ್ವೋ, ಯಾವುದಕ್ಕೆ ಹೆಚ್ಚು ಮಾರ್ಕ್ಸ್ ಕೊಟ್ಟಿದ್ದೇವೋ, ಎರರ್ಸು ಏನಾದರೂ ತಪ್ಪು ಮಾಡಿದ್ದೇವೋ ಕ್ವಶನ್ಸ್ಗಳನ್ನ ಕೇಳೋದ್ರಲ್ಲಿ, ಬ್ಲೂ ಪ್ರಿಂಟ್ಗೆ ಮ್ಯಾಚ್ ಆಗ್ತಾ ಇದೆಯೋ ಇಲ್ವೋ. ಈ 4 ಸ್ಟೆಪ್ನಲ್ಲೇ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮ್ ಪೇಪರ್ ಸೆಟ್ ಆಗತ್ತೆ. ನಾವು ನಮ್ಮ ಟ್ರ್ಯಾಕ್ ರೆಕಾರ್ಡ್ ನೋಡೋದಾದ್ರೆ ಲಾಸ್ಟ್ ಬೋರ್ಡ್ ಎಕ್ಸಾಮ್ನಲ್ಲಿ ನಾವು ಯಾವ ಕ್ವಶನ್ಸ್ಗಳನ್ನ ಹೇಳಿದೆವೋ ಅದರಿಂದಲೇ ಆಲ್ಮೋಸ್ಟ್ 90 to 95% ಆಫ್ ದ ಕ್ವಶನ್ಸ್ಗಳು ಬಂದಿವೆ. ಯಾಕಂದರೆ ನಮಗೆ ಎಕ್ಸ್ಪೀರಿಯನ್ಸ್ ಇದೆ, ಇದರಲ್ಲಿ ಯಾವುದೇ ಬೇರೆ ವೇ ಇಲ್ಲ. ನಮಗೆ ಎಕ್ಸ್ಪೀರಿಯನ್ಸ್ ಗೊತ್ತು, ನಮ್ಗೆ ಗೊತ್ತು ಯಾವ ರೀತಿ ಪೇಪರನ್ನು ಸೆಟ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಪ್ರೆಡಿಕ್ಟ್ ಮಾಡ್ತೇವೆ. ಆ ಪ್ರೆಡಿಕ್ಟ್ ಮಾಡಿದ್ರಲ್ಲೇ ಮೆಜಾರಿಟಿ ಆಫ್ ದ ಕ್ವಶನ್ಸ್ಗಳು ಬರುತ್ತೆ. ಇದನ್ನೇ ನೀವು ನಮ್ಮ ಪ್ರಥಮ ಬ್ಯಾಚ್ನಲ್ಲೂ ಸಹ ಕಾಣಬಹುದಾಗಿದೆ. ಅಲ್ಲಿ ನಾವು ಡೈಲಿ ಲೈವ್ ಕ್ಲಾಸಸ್ಗಳನ್ನ ತೆಗೆದುಕೊಳ್ತೇವೆ, ಡೈಲಿ ಹೇಳ್ತೇವೆ ಯಾವ ರೀತಿಯ ಕ್ವಶನ್ಸ್ಗಳು ಬರುತ್ತೆ ಅಂತ. ಸೊ ಪ್ರಥಮ ಬ್ಯಾಚನ್ನು ಜಾಯಿನ್ ಆಗಲಿಕ್ಕೆ ಇಂಟ್ರೆಸ್ಟೆಡ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಡಲಾಗಿದೆ, ಅದರ ಮುಖಾಂತರ ನೀವು ಜಾಯಿನ್ ಆಗಬಹುದು. ಓಕೆನಾ? ಎಸ್, ಬ್ಲೂ ಪ್ರಿಂಟ್ ಪ್ಲಸ್ ಟೆಕ್ಸ್ಟ್ ಬುಕ್ ಪ್ಲಸ್ ಮಾಡೆಲ್ ಪೇಪರ್ಸ್ ಇದೇ 95% ಪ್ಲಸ್ನ ಸ್ಟ್ರಾಟಜಿ ಆಗಿರುವಂತಹದ್ದು. ಬ್ಲೂ ಪ್ರಿಂಟ್ನ ಪ್ರಕಾರ ವೇಟೇಜ್ ಎಷ್ಟು ಮಾರ್ಕ್ಸ್ ಅಂತ ಬರುತ್ತೆ ಅಂತ ಗೊತ್ತಾಗುತ್ತೆ, ಯಾವ ಟೈಪಿನ ಕ್ವಶನ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಟೆಕ್ಸ್ಟ್ ಬುಕ್ನಲ್ಲಿ ಹೋದಾಗ ಯಾವ ಕ್ವಶನ್ಸ್ಗಳ ಮೇಲೆ ಎಕ್ಸ್ಟ್ರಾ ಇಂಪಾರ್ಟೆನ್ಸನ್ನು ಹಾಕಬೇಕಂತ ಗೊತ್ತಾಗುತ್ತೆ. ಮಾಡೆಲ್ ಪೇಪರ್ಸು, ಹಿಂದಿನ ವರ್ಷದ PYQಸು, ಇವುಗಳ ಮುಖಾಂತರ ನಿಮಗೆ ಒಂದು ಪ್ಯಾಟರ್ನ್ ಕಾಣಬಹುದು. ಕೊನೆಯದಾಗಿ ಅದೇ ನಿಮಗೆ 95% ಪ್ಲಸ್ಸಿಗೆ ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ಕಮೆಂಟಲ್ಲಿ 95% ಅಂತ ಹಾಕಿ, ಪ್ಲಸ್ ಅಂತಾನೆ ಹಾಕಿ, ಯಾಕಂದರೆ ಪ್ರತಿಯೊಬ್ಬರು ಅಚೀವ್ ಮಾಡುವಂತಹ ಕೆಪಾಸಿಟಿಯನ್ನು ಹೊಂದಿದ್ದೀರಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಆದಷ್ಟು ಶೇರ್ ಮಾಡಿ. ಹಾಗೆ ನಗ್ತಾ ಇರಿ, ಖುಷಿಯಾಗಿರಿ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಬಾಯ್ ಬಾಯ್.